ನಮ್ಮ ಸಿರ್ಸಿ ಕಡೆ ಮಾಡುವಂಥ ಹೆಸರು ಕಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆ ಕಾಲದಲ್ಲಂತೂ ತುಂಬಾ ಒಳ್ಳೆಯದು ಶರೀರಕ್ಕೆ. ಯಾಕೆಂತಂದರೆ ಹೆಸರುಬೇಳೆ ಯಾವಾಗಲೂ ತಂಪು, ಬಾಡಿನ ತಂಪಾಗಿಡುತ್ತೆ. ಅದಕ್ಕಾಗಿ ಹೆಸರು ಕಟ್ಟು, ಹೆಸರುಬೇಳೆ ಸಾರನ್ನು ತಿನ್ನೋದು ತುಂಬಾ ಒಳ್ಳೆಯದು. ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ಕಡಾಯಿಯಲ್ಲಿ ನಾನು ಒಂದು ಸ್ವಲ್ಪ ಹಸಿಮೆಣಸು, ಒಣಮೆಣಸು ಒಂದು ಹಸಿಮೆಣಸು, 2 ಒಣಮೆಣಸು, ಆಮೇಲೆ ಸ್ವಲ್ಪ ಧನಿಯಾ, 1 ಸ್ಪೂನ್ ಧನಿಯಾ, ಆಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ, ಇವೆಲ್ಲವನ್ನು ಹಾಕಿ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಒಂದು ಅರ್ಧ ಸ್ಪೂನು ಎಲ್ಲದೂ ಹಾಕಿ ಅದು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅಂದರೆ ಯಾವಾಗಲೂ ಮಾಮೂಲಿ ನಾವೇನು ಒಗ್ಗರಣೆ ಹಾಕ್ತೀವಲ್ವ ಆ ಥರ ಅದೆಲ್ಲ ಹುರಿದು ಸಾಸಿವೆ ಚಿಟಿ ಚಿಟಿ ಅಂತ ಹಾರ್ತಾ ಇರಬೇಕು. ಆವಾಗ ಅದು ಹುರಿಯುತ್ತಲ್ವ. ಹಳದಿನೂ ಹಾಕಿದ್ದೀನಿ, ಅಂದರೆ ಅರಿಶಿನ. ಆಮೇಲೆ ನಾನು ಫಸ್ಟೇ ಇಲ್ಲಿ ಒಂದು ದೊಡ್ಡ ಬೌಲಲ್ಲಿ ಹೆಸರುಬೇಳೆನ ಬೇಯಿಸಿಟ್ಕೊಂಡಿದ್ದೆ. ಇದು 4 ಜನರಿಗೆ ಸಾಕಾಗುವಷ್ಟು. ಸ್ವಲ್ಪ ಹೆಸರುಬೇಳೆ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಇದೊಂಥರ ಬೇರೆ ಥರ ನಮ್ಮಲ್ಲಿ ಮಾಡೋದು. ನಾವು ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ತೀವಿ, ಆದರೆ ನಾನು ಒಗ್ಗರಣೆಗೆ ಹಾಕಲ್ಲ. ಹೀಗೆ ಇದನ್ನು ಒಗ್ಗರಣೆಗೆ ಹೆಸರುಬೇಳೆನ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಯೋಕೆ ಇಡೋಣ. ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು. ಚೆನ್ನಾಗಿ ಅಂದರೆ ಒಂದು 10 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಬೇಕು. ಮೇಲಿನ ಒಂದು ಹಸಿಮೆಣಸಿನಕಾಯಿನ ನಾನು ಹೀಗೆ ಸಿಗದು ಹಾಕಿದ್ದೀನಿ, ಅದು ಚೆನ್ನಾಗಿ ಪರಿಮಳ ಬರುತ್ತೆ ಅಂತ. ಒಂದು ದೊಡ್ಡ ಟೊಮೆಟೊ, 1 ಆನಿಯನು, ಅಂದರೆ 1 ಈರುಳ್ಳಿ, ಆಮೇಲೆ ಸ್ವಲ್ಪ ಕರಿಬೇವನ್ನು ಕುದೀತಾ ಇರುವಂಥ ಕಡಾಯಿಗೆ, ಅಂದರೆ ಏನು ನಾವು ಬೇಳೆನ ಬೇಯಿಸ್ತಾ ಇದ್ದೀವಲ್ವ ಆ ಕಡಾಯಿಗೆ ಹಾಕಿದ್ರಾಯಿತು. ಇದು ಚೆನ್ನಾಗಿ ಒಂದು 10 ನಿಮಿಷ ಹೀಗೆ ಬಾಯ್ಲ್ ಆಗಬೇಕು. ಟೊಮೆಟೊ ಎಲ್ಲ ಹುಳಿ ಬಿಡಬೇಕು, ಈರುಳ್ಳಿನೂ ಚೆನ್ನಾಗಿ ಅದರಲ್ಲೇ ಬೇಯಬೇಕು. ಇದು ನಾನು ಒಗ್ಗರಣೆಯಲ್ಲಿ ಈರುಳ್ಳಿನ ಅಥವಾ ಟೊಮೆಟೊನ ಹುರ್ಕೊಂಡಿದ್ದಲ್ಲ. ಒಂಥರ ಡಿಫ್ರೆಂಟ್ ಟೇಸ್ಟ್ ಅನಿಸುತ್ತೆ, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪನೇ ಬೆಲ್ಲ, ರುಚಿಗೆ ಸ್ವಲ್ಪ ಅಂದರೆ ಚೆನ್ನಾಗಾಗುತ್ತೆ ಅಂತ ಸ್ವಲ್ಪ ಟೇಸ್ಟಿಗೆ ಬೆಲ್ಲ ಹಾಕಬೇಕಾಗುತ್ತೆ. ಇಲ್ಲ ನೀವು ಸಕ್ಕರೆನೂ ಬೇಕಾದರೂ ಒಂದು ಅರ್ಧ ಸ್ಪೂನ್ ಹಾಕ್ಬೋದು. ನಾನು ಬೆಲ್ಲ ಹಾಕ್ತಾಯಿದ್ದೀನಿ, ಇಷ್ಟು ಬೆಲ್ಲ. ತುಂಬ ಒಂಥರ ಟೇಸ್ಟ್ ಕೊಡುತ್ತೆ. ತುಂಬ ಸಿಂಪಲ್ಲಾಗಿರುವಂಥ ಒಂದು ಹೆಸರು ಕಟ್ಟು. ನೀವು ದಾಲ್ ಅಂತ ಹೇಳ್ಬೋದು ಹೆಸರು ಬೇಳೆದು, ಆದರೆ ಹೆಸರು ಕಟ್ಟು ಅಂತಲೇ ಹೇಳ್ತೀವಿ. ಇದಕ್ಕೆ ಮೇಲಿಂದ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಸಿ ಕೊಬ್ಬರಿ ತುರಿನ ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಲಾಸ್ಟಲ್ಲಿ ನಾನು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಿಂಡಿದ್ದೆ, ಅದು ಇಲ್ಲಿ ವೀಡಿಯೋದಲ್ಲಿ ಬಂದಿಲ್ಲ. ಆಮೇಲೆ ಧನಿಯಾ, ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕಾದರೂ ಹಾಕ್ಬೋದು. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಬೇಸಿಗೆಯಲ್ಲಿ. ಬೆಳ್ಳುಳ್ಳಿ ಬೇಕಾದರೆ ಹಾಕ್ಬೋದು, ನಮ್ಮಲ್ಲಿ ಹಾಕಲ್ಲ. ಇದಕ್ಕೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.